ಸರ್ ನಾನು ಸಂಗಷ್ಟಿಗೆ ಇದ್ರಿ ಪತ್ರಕರ್ತ ಸರ್ ಸಿಂದಗಿಂದ್ರಿ. ಹೇಳಿ ಸರ್. ಸರ್ ಊರಲ್ಲಿದ್ದೀರಾ? ಇಲ್ರಿ ಸರ್, ಸ್ವಲ್ಪ ನಾ ಇದು ಬಿಜಾಪುರ ಬಂದಿದ್ದೆ ಸರ್. ಸರ್ ಅದು 842 ಅದು ತೆರವುಗೊಳಿಸಿದ್ರಲ್ಲ, ಹ್ಞೂ ಸರ್. ಅದು ಶಾಸಕರ ಸಂಧಾನ ಸಭೆಯಲ್ಲಿ ತಾವು ಏನ್ ಮಾತಾಡಿದ್ರಿ ಸರ್? ನಾವ್ರಿ ಹಾ ರೀ. ನಾವು ಸಂಧಾನ ಸಭೆ ಒಳಗೆ 3.5 ಲಕ್ಷ 5 ಲಕ್ಷ ಮಾತಾಡಿದ್ವಿ. ಹಾ ರೀ, ಮತ್ತ 3.5 ಲಕ್ಷ 5 ಲಕ್ಷ ಮಾತಾಡಿದ್ರಿ, ಮತ್ತೆ ಹಿಂದಡಿ ತಾವೇನೋ ಒಪ್ಲಿಲ್ಲ ಅಂತ ಅಂದ್ರು ಸರ್. ಯಾಕೆ ಒಪ್ಪಲಿಲ್ಲ ಅಂದ್ರೆ ಸರ್, ಮುಂದಿನ ದುಡ್ಡಿಗೆ ಒಂದ್ ಕಂತು ಕೊಡ್ತೀನಿ ಅಂದ್ರು. ಹಾ ಮುಂದಿನ ಕಂತು ಹೊಣೆಗಾರ ಯಾರಿ? ಹಾ ಹಾ ಅವ್ರು ಏನಂದ್ರು, ಮುಂದಿನ ಹೊಣೆಗಾರ ಯಾರು ಅಂದ್ರೆ ನನ್ನ ಥಿಯೇಟರ್ ನನ್ನ ಕಾಂಪ್ಲೆಕ್ಸ್ ಹಾಕು ಅಂದ್ರು MLA ಅವರು. ಅಂದ್ರೆ MLA ಅವರು ಅದಕ್ಕೆ ತಮ್ಮ ಥಿಯೇಟರ್ ಮತ್ತೆ ಕಾಂಪ್ಲೆಕ್ಸ್ ನ ಅಡ ಇಟ್ನಿ ಅಂತ ಹೇಳಿದ್ರ? ಹಾಕೋ ನೀನ್ ರೊಕ್ಕ ಕೊಟ್ಟಾಗ ನನ್ಗೆ ಬಿಟ್ಟು ಕೊಡಾಗತ್ತೆ ಅಂದ್ರು. ಹಾ, ಅದಕ್ಕೆ ತಾವೇನ್ ಹೇಳಿದ್ರಿ? ಏನ್ ನೀವು ಸಂಬಂಧ ಇಲ್ರಿ ಸರ್, ನನ್ ಗೋಲಪ್ಪ ಅಂದು ಏನದ ಅವ ರೊಕ್ಕ ಜಮಾ ಮಾಡವ, ಅವ ಮುಂದೋತ ವಹಿಸ್ಕೊಂಡಾನವ. ಹಾ ಅವನು ಬಸ್ ಸ್ಟ್ಯಾಂಡಿನಿಂದ 2 ಪ್ಲಾಟ್ ಅವನೊಂದು ಬಿಲ್ಡಿಂಗ್ ಖರೀದಿ ಆಗ್ಬೇಕು ನಮ್ಮ ಹೆಸರಲ್ಲೇ. ಹಾ ಹಾ ರೊಕ್ಕ ಮುಟ್ಟನ ನಾವು ನಿಂದು ಉಲ್ಟಾ ನೀ ಖರೀದಿ ಹಾಕೋಬೇಕು. ಈಗ ಸರ್, ಈಗ ಗೊಲ್ಲಾಳಪ್ಪ ಬಂಗ್ಲಿಗೆ ನೋಡಿದ್ರೆ ಅವರೊಬ್ರು ಮೆಂಬರು ಅಷ್ಟು ಆಸ್ತಿ ಅವ್ರ ಹತ್ರ ಇರಕ್ಕಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಶಾಸಕರೇ ಮುತುವರ್ಜಿ ವಹಿಸಿ ಅವ್ರ ಥಿಯೇಟರ್ ಮತ್ತೆ ಏನ್ ಆನಂದ ಟಾಕೀಸ್, ವಿನಾಯಕ ಟಾಕೀಸ್ ಅನ್ನ ತಮ್ಗೆ ಅಡ ಇಡಕ್ಕೆ ಒಪ್ಕೊಂಡಿದ್ರು ಸರ್. ಆದ್ರೂ ಒಪ್ಕೊಂಡು ಏನಾದ್ರು ಮಾಡ್ಬೋದಿತ್ತಲ್ಲ ಸರ್? ಸರ್ ಹೌದು ಸರ್, ರೊಕ್ಕದ ಹೊಣೆಗಾರ ಯಾರು ಅವರು? ಯಾಕಂದ್ರೆ ನಾವು ಇವ ಮುಂದೋತ ತಗೊಂಡವ ಬಂಕಲ್ಗಿ ಮೆಂಬರ. ಹಾ ಹೌದು. ಹೌದಿಲ್ರಿ? ರೊಕ್ಕ ಗೋಳೆ ಮಾಡುದು ಮಟ್ಟುದು ಅವ. ಹಾ ಮತ್ತ ಅವನ ಬಸ್ ಸ್ಟ್ಯಾಂಡಿನಿಂದ 2 ಪ್ಲಾಟ್ ನಿನ್ ಬಿಲ್ಡಿಂಗ್ ಖರೀದಿ ಹಾಕಂದೇವ್ ನಾವು. ಹಾ ಮತ್ತ ಅವ ಖರೀದಿ ಹಾಕನ ನಾವು ಹಿಂದೆ ಸರ್ದ. ಹಾ ಮತ್ ಮುಂದಿನ ರೊಕ್ಕದ ಫ್ಯೂಚರ್ ಜಿಮ್ಮೆದಾರಿ ಯಾರಿದ್ರಿ? ಅದು ಶಾಸಕರು ಥಿಯೇಟರ್ ಅಡ ಇಡ್ತೀನಿ ಅಂತ ಹೇಳಿದ್ರಲ್ಲ ಸರ್. ಅವರೊಬ್ರು ಮತಕ್ಷೇತ್ರದ ಶಾಸಕರಾಗಿರ್ತಾರೆ, ಅವರೇ ನಾನು ನಿಮ್ಗೆ ಕೊಡ್ತೀನಿ, ಸಹಾಯ ಮಾಡ್ತೀನಿ ಅಂತ ಅಂದಿದ್ರು. ಅವ್ರು ಅಂದಿದ್ ಖರೆ ಸರ್, ನಿಮ್ದು ಅವಶ್ಯಕತೆ ಇಲ್ಲ ನಮ್ಗ. ಶಾಸಕರ ಅವಶ್ಯಕತೆ ತಮ್ಗೆ ಇರ್ಲಿಲ್ಲ. ಅವ್ರು ನಿಮ್ಮ ಆಸ್ತಿ ನಮ್ಗೆ ಅವಶ್ಯಕತೆ ಇಲ್ಲ. ಬಂಕಲಿಗೆ ಗೋಳಾಳ ಯಾಕಂದ್ರೆ ನೀವು ದೊಡ್ಡವ್ರು ಆತೀರಿ, ಮನಿ ರೊಕ್ಕ ನೀವು ಗೋಳ ಮಾಡಿ ಕೊಡ್ತೀರಿ ಅಂತ ಕೇಳಿದೆವು ನಾವು. ಮತ್ ಗೋಳಾಳ ರೊಕ್ಕ ಗೋಳ ಮಾಡಿ ಕೊಡ್ತೀನಿ ಅಂದಾಗ ಅವನೇ ಹೊತ್ಕೊಂಡಾನ ಅಂದಾಗ ನಿನ್ನ ಬಸ್ ಸ್ಟ್ಯಾಂಡಿನಿಂದ 2 ಪ್ಲಾಟ್ ನಿನ್ ಬಿಲ್ಡಿಂಗ್ ಖರೀದಿ ಹಾಕೊಡು ನಮ್ಗ. ನಮ್ಮ ರೊಕ್ಕ ಮುಟ್ಟನ ನಿಂದ ಏನಾದ ಬಿಟ್ಟು ಕೊಡ್ತೀವ ನೀವು. ಅಂದ್ರೆ ಇದರಲ್ಲಿ ಶಾಸಕರದ್ದು ಏನೂ ತಪ್ಪಿಲ್ವಾ? ಶಾಸಕರದ್ದು ಏನ್ ತಪ್ಪಿಲ್ಲ ಸರ್. ಅಂದ್ರ ಅಂದ್ರು ಮಾನವೀಯತೆ ದೃಷ್ಟಿಕೊಂಡು ಇಟ್ಕೊಂಡು ಅಂದಾರ ಅವ್ರು. ಈಗ ನನ್ನ ಥಿಯೇಟರ್ ಮುಂದಿನ ಕಾಂಪ್ಲೆಕ್ಸ್ ಖರೀದಿ ಹಾಕೋನಿ, ರೊಕ್ಕ ಬಿಡೋಣನೇ ನೀ ಏನಾದ ನನ್ಗೆ ಬಿಟ್ಟು ಕೊಡುವತ್ತ ಅಂದಾರ. ಸರ್, ಆದ್ರೂ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಒಂದು 84 ಕುಟುಂಬಗಳು ಏನ್ ಮನೆ ಧ್ವಂಸ ಮಾಡಿದ್ರಲ್ಲ, ಅದು ಧ್ವಂಸ ಮಾಡಿದ್ದು ನೋಡಿ ನಿಮ್ಗೆ ಏನ್ ಅನಿಸ್ತ ಸರ್? ಏನ್ ನಡೆಸ್ತಂದ್ರ ಮತ್ತೆ ಸೈಜಿಕ್ ಆಗಲ್ಲ ಸರ್, ನೋವು ಆಗುದೇ ಅಲ್ಲ. ಹಾ ಸರ್. ಹಲೋ. ಹೇಳಿ ಸರ್. ಸರ್, ಅದು ಮನಿ ಬೀಳೋದು ಕೆಡೋದು ನೋಡಿ ತಮ್ಗೆ ಏನ್ ಅನಿಸ್ತ ಸರ್? ಅದು ಬೀಳೋದು ಮತ್ತೆ ನಾವು 25 ವರ್ಷ ಹೋರಾಟ ಮಾಡಿವ್ರಿ. ಮತ್ತೆ ನಾವು ನಮ್ದು ಇದು ಇಲ್ಲ, ನಿಮ್ಮ 25 ವರ್ಷದ ಹೋರಾಟಕ್ಕೂ ನಾನು ಒಂದು ಮೆಚ್ಚುಗೆ ಸೂಚಿಸ್ತೇನೆ ಸರ್. ಯಾಕಂದ್ರೆ ಅದು ನಿಮ್ಮ ಜಾಗ, ನೀವು ಮಾಡ್ಬೇಕಂತ ಪ್ರಯತ್ನ ಮಾಡ್ತಿದ್ದೀರಿ. ಸೊ ಅದ್ರ ಪ್ರಕಾರ ಕೋರ್ಟ್ ಆದೇಶನೂ ಕೂಡ ಹಾಗೆ ಆಗಿದೆ. ಸೊ ಅವ್ರ ಪರವಾಗಿ ಅಂದ್ರೆ ಅದು ಮನೆ ಬೀಳ್ತಾ ಇದೆ, ಮನೆ ಕಟ್ಕೊಂಡಿದ್ದಾರೆ, ಬದುಕು ಕಟ್ಕೊಂಡಿದ್ದಾರೆ ಅಂತೇಳಿ ಅದನ್ನ ನೋಡಿ ತಮ್ಗೆ ಏನ್ ಅನ್ಸ್ತಾರೆ? ಅವ್ರ ಪರವಾಗಿ ನೀವು ಸಾಂತ್ವನ ಹೇಳಿ ಬಯಸ್ತೀರಾ, ಅಥವಾ ಅವ್ರಿಗೇನು ಕೂಡ ಸರ್ಕಾರ ಏನಾದ್ರು ಮಾಡ್ಬೇಕಂತ ತಾವ್ ಹೇಳ್ತೀರಾ? ಸರ, ನಾವು ಪುನಾದಾಗಿದ್ದೆವು. ನಮ್ಗೆ ಏನ್ ಅದ್ರ ಬಗ್ಗೆ ಹೇಳ್ರಿ, ಬರೇ ಹಾರ್ಗಿ ಸುದ್ದಿ ಮ್ಯಾಗೆ ಇದ್ ಮಾಡಿದೆವು ನಾವು ಮತ್ತ ಹಳಾಳಿ ಆಗ್ಯದ ಆಗುದಲ್ರಿ ಸಜ್ಜಿಕ. ಈಗ ಮೊನ್ನೆ ಇವರು ಶರಣಪ್ಪ ಸುಣಗಾರ್ ಅವರು ಒಂದು ನಮ್ಗೆ ಚಾನಲ್ಗೊಂದು ಸ್ಟೇಟ್ಮೆಂಟ್ ಕೊಟ್ರು ಸರ್. ನೀವು ಮತ್ತೆ ಒಂದಿಷ್ಟು ಪುರಸಭೆ ಅಧಿಕಾರಿಗಳು ಒಳ ಒಪ್ಪಂದ ಮಾಡ್ಕೊಂಡು ಇದು ಮಾಡ್ಕೊಂಡು ಇದು ಮಾಡಿದ್ರಿ ಅಂತ ಹೇಳಿದ್ರಿ. ಅದು ನಿಜನೋ ಸುಳ್ಳು? ಒಳ ಒಪ್ಪಂದ ಯಾರು ಆಫೀಸರ್ ಆತಾರೇನ್ ಸರ್? ಮತ್ ಸುಪ್ರೀಂ ಕೋರ್ಟ್ ತಾನ ನನ್ಗೆ ಅಪೀಲಿ ಅಥವಾ ದಾವಾ ಮಾಡಿದವ್ರೆ ಪುರಸಭೆ ಅವರು. ಒಳ ಒಪ್ಪಂದ ಆದ್ರ ಅವ್ರ ಯಾಕ ನನ್ ಮ್ಯಾಗ ದಾವಾ ಮಾಡ್ತಿದ್ದೀರಿ? ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಹೋಯ್ದವ್ರು ಅವ್ರೇ, ಸುಪ್ರೀಂ ಕೋರ್ಟ್ಗೆ ಹೋಯ್ದವ್ರು ಅವ್ರೇ. ಅಂದ್ರೆ ಮೊದಲಿಂದ ಬರ್ಬೇಕಾದ್ರು ಇದು ಸಿಂದಗಿ ಪುರಸಭೆಯವರು ಎಕ್ಸ್ ಪಾರ್ಟಿಯಾಗಿ ಉಳಿದ್ರು ಸರ್. ಹಾಗಾಗಿ ಅಲ್ಲೇನೋ ಆಗಿದೆ ಅಂತ ಅವ್ರು ಆರೋಪ ಮಾಡಿದ್ರು. ಅದು ಎಷ್ಟ್ರ ಮಟ್ಟಿಗೆ ನಿಜನೋ ಖರೆ ಗೊತ್ತಿಲ್ಲ, ತಾವ್ ಹೇಳ್ಬೇಕು ಸರ್. ದಾವಾ ಮಾಡದಾಗ ಎಕ್ಸ್ ಪಾರ್ಟಿ ಆಗ್ತದೇನ್ರಿ? ನೀವು ಕೂತು ನನ್ ಮ್ಯಾಗ ದಾವಾ ಮಾಡದಾಗ ಅದು ಎಕ್ಸ್ ಪಾರ್ಟಿ ಹೆಂಗ ಆಗ್ತದ?
ನಾ ದಾವ ಮಾಡಿದ್ದೆ ಅಂದ್ರೆ ಎಕ್ಸ್ ಪಾರ್ಟಿ ಅದಕ್ಕೆ ಹ್ಮ್ ಹ್ಮ್ ದಾವ ಮಾಡಿದ್ರೆ ನೀವೇ ಎಕ್ಸ್ ಪಾರ್ಟಿ ಆಗ್ತದ. ಹ್ಮ್ ಅವತ್ತು ಮಧ್ಯರಾತ್ರಿವರೆಗೂ ಶಾಸಕರ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆ ಆಗ್ತಿರಿ ಸರ್. ಆಮೇಲೆ ನೀವು ಹೋಗ್ತೀರಿ, ಮೊಬೈಲ್ ಸ್ವಿಚ್ ಆಫ್ ಬಿಟ್ಟಿರಿ, ಮತ್ತೆ ನನ್ಗೆ ಫೋನ್ ಮಾಡಿಲ್ಲ, ನೀವು ಬರಬೇಡ ಅಂತಂದ್ರು ಈಗಿನ ಶಾಸಕರಾದ ಅಶೋಕ್ ಮನಗೂಳಿಯವರು ಹೇಳಿದ್ರು ಸರ್. ಅವರು ಹೇಳಿದ್ರಲ್ಲ ಯಾಕೆನ್ ಸರ್, ನಾವು ನನ್ನ ಮಗನಿಗೆ ಕಳ್ಸೀನಿ ಗೋಲಪ್ಪನ್ ಬಸ್ ಸ್ಟ್ಯಾಂಡಿನಿಂದ 2 ಪ್ಲಾಟ್ ಅವ್ನ ಬಿಲ್ಡಿಂಗ್ ಖರೀದಿ ಆಗ್ತಿತ್ತಂದ್ರ ಒಪ್ಕೊಳ್ಳಮು, ಕಬ್ಜಾ ತಗೊಳ್ಳೋದು ಬೇಡ ಅಂತ ಹೇಳಿವಿ. ಮತ್ತೆ ಒಪ್ಕೊಳಿಕಂದ್ರೆ ಏನ್ ಮಾಡಕ್ ಸಾಧ್ಯ ಅದ್ರಿ? ಹಾ 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 ನಮ್ಮ ಮಗ ನನ್ ಕೂಡ ಮಾತಾಡೇನಿ, ಈಗಪ್ಪ ಮನಗಳ ಥಿಯೇಟ್ರ್ ಕಾಂಪ್ಲೆಕ್ಸ್ ಹಾಕ್ತೀನಿ ಅಂತಂದ್ರ ಅವ್ರದ್ದು ಅವಶ್ಯಕತೆ ಇಲ್ಲ, ಮುಂದಿನ ರೊಕ್ಕದ ಯಾರು ಜಿಮ್ಮೆದಾರಿ? ಹ್ಮ್ ಹ್ಮ್ ಗೋಲಪ್ಪ ಅಂದು ಯಾಕಂದ್ರ ರೊಕ್ಕ ಒಳ ಮಾಡವ ಗೋಲಪ್ಪ. ಅವ್ನು ಬಸ್ ಸ್ಟ್ಯಾಂಡಿನಿಂದ 2 ಪ್ಲಾಟ್ ಅವ್ನ ಮನಿ ಕದ್ದಾಗ ಖರೀದಿ ಹಾಕನು ಬಿಟ್ಟು ಬಿಡಮ್ಮು. ಸರ್, ಈಗ ನೀವು ಏನಾದ್ರು ಅದು ಕೇಸ್ ವಾಪಸ್ ತಗೊಂಡು ಅವ್ರು ಬಡವರು ಇದಾರ, ಇದು ಮಾಡ್ತಿದಾರ, ಶಾಸಕರು ಥಿಯೇಟರ್ ಅಡ ಇಡ್ತ ಅಂತ ಹೇಳಿದ್ರೆ ಏನಾದ್ರು ಮಾಡಿ ಕೊಟ್ರೆ ನೀವು ಆ 84 ಕುಟುಂಬಗಳ ಪಾಲಿಗೆ ಒಂದು ದೇವ್ರ ಆಗ್ತಿದ್ರಿ ಸರ್. ಅವ್ರ ಮನೇಲಿ ಇರ್ತಕ್ಕಂತ ದೇವ್ರ ಫೋಟೋಗಳೆಲ್ಲ ತೆಗೆದು ತಮ್ಮ ಹೆಸರನ್ನ ದೇವ್ರ ಆಗ್ತಿದ್ರಿ ಸರ್. ಹಾಗಾದ್ರೆ ಏನಾದ್ರು ಒಂದು ಮಾಡೋಕೆ ಸಾಧ್ಯತೆ ಇತ್ತಾ, ಅಥವಾ ನಿಮ್ಮನ್ನ ಯಾರಾದ್ರೂ ಹಾದಿ ತಪ್ಪಿಸಿದಾರ? ಕಂಟಿನ್ಯೂಸ್ 6 ತಿಂಗಳು ಪೆಂಡಿಂಗ್ ಇಟ್ಟಿನಿ ಸರ್. 6 ತಿಂಗಳು ಹಾ ಇವ್ರು ಮಂದಿ ಬಂದು ಏನಾರ ಹೇಳುದು ಅನುತನು ಮಾಡ್ತಾರತ್ತ. ಹಾ ಅದಕ್ಕಾದ್ರೂ ನಾವು ತಲೆಬಾಗಿ ಈ ಕಡೆ ಅಪ್ಸಂತಕ್ಕೂ ಹೂ ಅಂದೀವಿ, ಈ ಕಡೆ 24 ಮಂದಿ ಹೋಗಿ ದಾವ ಮಾಡ್ತಾರ ಅಷ್ಟೇ ತಗೊಳಕ. ಹಾ ಎಮ್ಮೆಲೆ ನಾವು ಕುರಿ ಹಿರಣ ನ್ಯಾಯ ಮಾಡಿ ಎಲ್ಲ ಮಾಡಿ ಈಗ 2 ದಿವ್ಸನಾಗ ಅಮೌಂಟ್ ಕೊಡುವಾಗ ಹೋಗಿ ಸ್ಟೇ ತರ್ಲಾಕ 24 ಮಂದಿ ಸೈ ತಗೊಂಡು ಸ್ಟೇ ತರ್ಲಾಕ ಹೋತಾರ ಅಂದ್ರ ಸದಸ್ಯ ಅಂತ ಗಾಲಪ್ಪ ಮೆಂಬರ್. ಹಾ ಈಗ ಗೊಲ್ಲಾಳ ಮೆಂಬರ್ಗೂ ನಿಮಗೂ ಏನಾದ್ರು ವೈಯಕ್ತಿಕ ಜಗಳ ಐತಾ ಸರ್? ಏನಿಲ್ಲ ಸರ್, ಅವ ವೈಯಕ್ತಿಕ ಜಗಳ ಅಲ್ಲಾಕ ಅವಂದು ನಾ ಕಸ್ಕೊಂಡಿಲ್ಲ, ನಮ್ದು ಕಸ್ಕೊಂಡಿ ಅವಂದು ನಾ ಕಸ್ಕೊಂಡಿಲ್ಲ, ನಮ್ದು ಅವ ಕಸ್ಕೊಂಡಿಲ್ಲ. ಹಾ ಈಗ ದುಡ್ಡಿನ ಸಂಬಂಧ ಮುಂದಿನ ದುಡ್ಡಿನ ನಂಬಿಕೆಗೆ ನಾವು ಕೇಳಬೇಕು ತಪ್ಪ ಏನು ಇದು ರೀ ಅವನ ಆಸ್ತಿ? ಇಲ್ಲ, ನೀವು ಕೇಳೋದು ಸರಿ, ಆದ್ರೆ ಶಾಸಕರೇ ಕೊಡ್ತೀನಿ ಅಂತ ಒಪ್ಕೊಂಡಿದ್ರು ಸರ್. ಹೌದ್ರಿ ಆನಂದ ಥಿಯೇಟರ್ ಅದು ಸುಮಾರು ಒಂದು 5 ರಿಂದ 6 ಕೋಟಿ ರೂಪಾಯಿ ಬೆಲೆನೇ ಬಾಳುತ್ತೆ ಸರ್. ಆ ಜಾಗದ ಆಸ್ತಿ ಹೆಚ್ಚು ಕಡಿಮೆ 10-15 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಅದು 20 ಕೋಟಿ ಬೆಲೆ ಬಾಳಿರಿ ಸರ್. ಹಾ ಅಲ್ಲಿ ಸಾರ್ವಜನಿಕ ರೊಕ್ಕ ಗೋಳೆ ಮಾಡೋರು ಯಾರು? MLA ಬಂದು ಗೋಳೆ ಮಾಡ್ತಾನ? ಇಲ್ಲ, ಅವರು ಮಧ್ಯವರ್ತಿ ಅಂತ ಹೇಳಿ ಇವ್ರು ಗೊಲ್ಲಳಪ್ಪ ಬಂಗ್ಲಿಯವರು ಅವ್ರು ಮಾಡಿದ್ದಾರೆ. ಅವ್ರು ಎಷ್ಟಾಗುತ್ತೆ ಅಷ್ಟು ಕೊಡಿ, ಯಾಕಂದ್ರೆ ಅವರು ಅಲ್ಲಿರ್ತಕ್ಕಂಥ ಜನಗಳು ರಟ್ಟೆ ಬದುಕಿನ ಮೇಲೆ ಕೆಲಸ ಮಾಡೋರು ಸರ್. ದಿನಕ್ಕೆ 100 ರೂಪಾಯಿ ಕೂಲಿ, 200 ರೂಪಾಯಿ ಕೂಲಿ, 300 ರೂಪಾಯಿ ಕೂಲಿ. ಅವ್ರು ಎಷ್ಟಾಗುತ್ತೆ ಅಷ್ಟು ಕೊಡ್ಲಿ, ಅದು ತಮ್ಗೆ ಕೊಡಿಸ್ಬೇಕು. ಆಮೇಲೆ ಹಿಂದೆಡೆ ಜಮಾ ಆಗ್ಲಿಲ್ಲ ಅಂದ್ರೆ ನಾನು ಸ್ವತಃ ನಾನು ಥಿಯೇಟರ್ ನಾನು ನಿಮ್ಮ ಹೆಸರಿಗೆ ಬರೆದು ಕೊಡ್ತೀನಿ, ಅವ್ರು ಜಮಾ ಆಗಿಂದ ನೀವು ನನ್ಗೆ ವಾಪಸ್ ಕೊಡು ಅಂತೇಳಿ ಸಂಧಾನ ಮಾಡಿದ್ರಲ್ಲ ಸರ್. ಅವ್ರು ಅಂದಿದ್ರು MLA ಅವ್ರು ಒಪ್ಕೊಳಮ್ರಿ ಸರ್. ಮತ್ತೆ ಈ ನನ್ನ ರೊಕ್ಕದ ಸೇಫ್ಟಿಗೆ MLA ಕೊಡು, ನೀ ಕೊಡು, ನಾ ನಿನ್ನ 2 ಪ್ಲಾಟ್ ಬಿಲ್ಡಿಂಗ್ ಖರೀದಿ ಹಾಕಿ ನನ್ನ ಹೆಸರಲ್ಲೇ ನನ್ನ ರೊಕ್ಕ ಮುಟ್ಟು ಮರ್ದಿವ್ಸೆ ನೀ ವಾಪಸ್ ಬಿಡಿಸ್ಕೋ. ಮತ್ ಅಂದಿವ ಅವ ಒಪ್ಪಿಲಿಕ್ಕಾದ್ರೆ ನಾವೇನ್ ಮಾಡಕ್ ಸಾಧ್ಯ? ಅದು ಹೊರತಾಗಿ ಸರ್ ಇದರಲ್ಲಿ ಶಾಸಕರದೇನು ಕೈವಾಡ ಇಲ್ಲ. ಕೈವಾಡ ಇಲ್ಲ ಸರ್. ಹೊರತಾಗಿ ನಂದೇ ಹಾಕೋರು, ನಿಮ್ಮಪ್ಪಗೆ ಹೇಳು ನಂದೇ ಹಾಕೋ ಥಿಯೇಟರ್ ಕಾಂಪ್ಲೆಕ್ಸ್ ಅಂತ ಮನುಗಳವರು ಇದ್ರ ಬಿದ್ರ ಹೇಳೋದ್ರು ಹಿಂಗಲ್ಲಾಗತ್ತಾರಪ್ಪ, ಅವ್ರದ್ದು ಅವಶ್ಯಕತೆ ಇಲ್ಲ, ಗೋಳಲ್ಲ ಹಾಕೋ. ಯಾಕಂದ್ರೆ ರೊಕ್ಕ ಗೋಳೆ ಮಾಡವ ಅವ. ಎಲ್ಲ ಅಪ್ಸಂತಕ್ಕೆ ಒಪ್ಪಿದ್ದು ಮಾಡಿದ್ದು ಎಲ್ಲ ಆಗಿ ದಿಕ್ ತಪ್ಪಿಸಿದ್ದು, ಮತ್ತ ಇಟ್ಟೆಲ್ಲ ಮಾಡಿ ಮತ್ 24 ಮಂದಿಗೆ ಒಯ್ದು ಸ್ಟೇ ತರ್ತೀನಿ ಅಂತ ದಿಕ್ ತಪ್ಪಿಸಿ ಇದೀರಿಗೆ ತರುವುದು ಕಾಣೆ ಅವನೇ. ಅವ್ರು ಯಾರಿಗೆ ಹೇಳಿದ್ರು? ನಿಮ್ಗೆ ಹೇಳಿದ್ರೆ ನಿಮ್ ತಂದೆಯವ್ರಿಗೆ ಹೇಳಿದ್ರ? ಇಲ್ರಿ ಸರ್, ನಾವ್ ಅಪ್ಸಂತಕ್ಕೆಲ್ಲ MLA ಅವರು ಕುರಿ ಹಿರಣ ಒಪ್ಪಿಸಿದ್ದು 24 ಮಂದಿಗೆ ಸ್ಟೇ ತರ್ಲಾಕ್ ಹೋದಲ್ಲ. ಹೌದಲ್ರಿ? ಕುರಿ ಹಿರಣ MLA ಅವರು ನಮ್ಮ ಪಾರ್ ಎಲ್ಲ ಒಂದ್ ರೀತಿಲಿ ಒಪ್ಪಂದ ಎಲ್ಲ ಆಗಿತ್ತು. 24 ಮಂದಿ ಸಹಿ ಮಾಡ್ಕೊಂಡು ಹೋಗಿ ಸ್ಟೇ ತರ್ತಾನಂದ್ರೆ, ಸ್ಟೇ ತರ್ಲಾಕ್ ಹೋತಾನಂದ್ರೆ ಎಂತ ಮೂರ್ಖರಿ. ಸರಿ, ಅವ್ರೇನೋ ಯಾವ್ದೋ ಒಂದು ಸ್ಟೇ ತಂದು ಇಟ್ರು ಸರ್. ಅದು ಅವ್ರೇನೋ ರಾಜಕೀಯ ಮಾಡಿದ್ರು, ಅದು ಹೋಗ್ಲಿ ಸರ್. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಮಾನವೀಯತೆ ಅಂತ ಇರುತ್ತೆ ಸರ್. ಆ 84 ಕುಟುಂಬಗಳಿಗೆ ಏನಾದ್ರು ಒಂದು ಒದಗಿಸಿದ್ರೆ ನೀವು ದೇವ್ರಾಗ್ತಿದ್ರಿ. ಈಗ ನಾನು ನಿಮ್ದು ತಪ್ಪಂತ ಹೇಳ್ತಾ ಇಲ್ಲ ಸರ್, ಯಾಕಂದ್ರೆ ನೀವು ಫೈಟ್ ಮಾಡ್ತಾ ಇದೀರಿ, 25 ವರ್ಷಗಳಿಂದ ಫೈಟ್ ಮಾಡ್ತಿದ್ರಿ. ನಾನ್ ನಿಮ್ದು ತಪ್ಪಂತ ಹೇಳ್ತಿಲ್ಲ, ನೀವು ನಿಮ್ ಜಾಗದ ಮಾಲಕರು, ನೀವು ಫೈಟ್ ಮಾಡ್ತಾ ಇದೀರಿ, ಅದು ನಾನು ಒಪ್ತೀನಿ. ಮತ್ತು ಕೋರ್ಟ್ ಆದೇಶನು ಒಪ್ತೇನೆ, ಮತ್ತೆ ಎಲ್ಲರೂ ಒಪ್ಪಿದ್ದಾರೆ. ಆ ಮನೆಗಳನ್ನು ಕೆಡವಿಕೊಂಡಂತ 84 ಕುಟುಂಬದವರು ಒಪ್ಪಿದ್ದಾರೆ ಸರ್.
ಹೌದ್ರಿ ಅವ್ರು ಯಾರೋ ರಾಜಕೀಯ ಮಾಡ್ತಾರ ಅಂತೇಳಿ ಇದು ಮಾಡ್ತಾ ಇದ್ರು, ಅಥವಾ ನಿಮ್ಗೆ ಯಾರಾದ್ರೂ ಹಾದ್ರಿ ತಪ್ಪಿಸಿದ್ರಾ ಇಲ್ಲಿ? ನನಗೆ ಯಾಕೆ ಆದಿ ತಪ್ಪಿಸ್ತಾರ ಸರ್? ನನ್ನ ಬಲ್ಲಿ ಕಾನೂನು ಅದ, ನನ್ನ ಬಲ್ಲಿ ಆ ಕೋರ್ಟ್ ಆರ್ಡರ್ ಅವ. ನನ್ನ ರೊಕ್ಕದ ಸೇಫ್ಟಿಗೆ ಏನದ, ಗೊಲ್ಲಪ್ಪಂದು 2 ಪ್ಲಾಟ್ ಬಿಲ್ಡಿಂಗ್ ಖರೀದಿ ಹಾಕಂದೆ, ಅವ ಹಾಕುದಿಲ್ಲ ಅಂತಂದಾನ. ನಮ್ಮ ಪಾರ ಹಿಂಗೆ ಹೇಳ್ದ, ಆಯ್ತಂದ್ರೆ ನೀ ಎದ್ದು ಬಂದ್ಬಿಡು ಅಂದಿನ. ಸರಿ ಸರ್, ಸರಿ ಸರಿ, ಮತ್ತೊಮ್ಮೆ ಸ್ಪಷ್ಟಪಡಿಸಿ, ಇದ್ರಲ್ಲಿ ಶಾಸಕರದನ್ನ ಕೈವಾಡ ಇಲ್ಲಲ್ಲ? ಇಲ್ಲ ಸರ್, ಮತ್ತೆ 6 ತಿಂಗಳ ಗಟ್ಲೆ ಅವ್ರು ಅಬ್ಸಂತ ಮಾಡ್ಬೇಕಂತ ಪ್ರಯತ್ನ ಮಾಡ್ಯಾರ. ಕುರಿ ಹಿರಣ್ಣ, ಶಾಸಕರು, ಚನ್ನು ಮಾಲಕ, ಉಮೇಶ್ ಜೋಗೂರವರು ಶತ ಪ್ರಯತ್ನ ಮಾಡ್ಯಾರ. ನಾವಿಲ್ಲಿ ಅಬ್ಸಂತ ಒಪ್ಪಬೇಕು, ಅವ ಗ್ವಾಲಪ್ಪ ದಿಕ್ ತಪ್ಸೋದು. ಸರಿ ಸರ್, ಈಗ ತಮ್ಮಲ್ಲಿ ಯಾರ್ಯಾರು ಇದಾರೆ ಸರ್? ನನ್ನ ಬಲ್ಲಿ ಯಾರು ಇಲ್ರಿ, ನಾ ಒಬ್ನೇನಿ. ಸರಿ ಸರಿ. ಈಗ ಸರ್ ಅವೆಲ್ಲ ಆಯ್ತು. ಈಗ 84 ಕುಟುಂಬಗಳು ಬೀದಿಗೆ ಬಂದಿದಾರಲ್ಲ ಸರ್, ಅವ್ರಿಗೆ ಏನಾದ್ರು ನೀವು ಸಲಹೆ ಕೊಡ್ತೀರಾ, ಅಥವಾ ಅವ್ರ ಪರವಾಗಿ ನೀವು ಹೋರಾಟಕ್ಕೆ ಹೇಳ್ತೀರಾ? ಅದು ಹೆಂಗ್ ಸಾಧ್ಯ ಆತ ಸರ್? ಅವ್ರಿಗೆ ಬೀದಿ ಇಲ್ಲ ಸರ್, ನೀವು ಅದೇ ಓಣಿಯವರು, ಅದೇ ಜಾಗದವರು, ಅವರ ಒಡನಾಡಿಗಳಾಗಿ ಬೆಳೆದವರು. ಅದಕ್ಕೆ ಒಪ್ಪೋತೀವಲ್ರಿ ನಾವು. ಅವ್ರು ಒಡನಾಡಿಗಳು ಬೆಳೆದವರು, ಅವರು ಬೀದಿಗೆ ಬಂದಿದ್ದಾರೆ. ಅವ್ರಿಗೆ ನೀವು ಪುರಸಭೆಯಿಂದ ಏನಾದ್ರು ಮೂಲಭೂತ ಸೌಕರ್ಯ ಕಲ್ಪಿಸಬೇಕು, ಮನೆ ಕಟ್ಟಿಸ್ಬೇಕಂತ ಅಂತೇಳಿ ಹೋರಾಟ ಮಾಡ್ತಿದ್ದಾರೆ. ಆ ಹೋರಾಟಕ್ಕೆ ನೀವು ಏನಾದ್ರು ಬೆಂಬಲ ಕೊಡ್ತೀರಾ? ಬೆಂಬಲ ಕೊಡ್ಲಾಕ ಏನ್ ಸರ್, ಪುರಸಭೆಯವರು ಅವ್ರಿಗೆ ಏನಾರ ವ್ಯವಸ್ಥೆ ಮಾಡಬೇಕು, ಜಾಗ ಕೊಡ್ಬೇಕು, ಮನಿ ಕಟ್ಟಿ ಕೊಡ್ಬೇಕು. ಯಾಕಂದ್ರ ಪುರಸಭೆಯವ್ರು ನಮ್ಗೆ ಹೈರಾಣ ಹಾಕ್ಯಾರ, ನಮಗ್ ಹೈರಾಣ ಹಾಕ್ಯಂದ್ರ ಅವ್ರಿಗೂ ಎಲ್ಲಾರು ಜಾಗ ಕೊಟ್ಟು ಮನಿ ಕಟ್ಟಿಸಿ ಕೊಡ್ಬೇಕ್ರಿ. ಸರ್ ಓಕೆ ಸರ್, ಇದ್ರ ಬಗ್ಗೆ ಇನ್ನೂ ಏನಾದ್ರು ಹೇಳೋದಿದೆಯಾ? ಏನಿಲ್ಲ ಸರ್, ಅವ್ರಿಗೂ ಅಟ್ಟು ಮಾಡಿದ್ರ ಅವ್ರಿಗೂ ನ್ಯಾಯ ಕೊಟ್ಟಂಗ ಆತ ಪುರಸಭೆಯವರು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.